ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಟಿ ರನ್ಯಾ ರಾವ್ಗೆ ಡಿಆರ್ಐ ಬಿಗ್ ಶಾಕ್ ಕೊಟ್ಟಿದೆ. ನಟಿ ರನ್ಯಾ ರಾವ್ಗೆ 1 ವರ್ಷ ಬೇಲ್ ಸಿಗೋದು ಕಷ್ಟ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ನಟಿ ರನ್ಯಾ ರಾವ್ಗೆ ಡಿಆರ್ಐ ಬಿಗ್ ಶಾಕ್ ಕೊಟ್ಟಿರೋದು. ನಟಿ ರನ್ಯಾ ರಾವ್ಗೆ 1 ವರ್ಷ ಬೇಲ್ ಸಿಗೋದು ಕಷ್ಟ. ಯಾಕಂದ್ರೆ ಡಿಆರ್ಐನಿಂದ ರನ್ಯಾ ರಾವ್ ವಿರುದ್ಧ ಕಾಫಿ ಪೋಸಾ ಕಾಯ್ದೆ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಅಂದ್ರೆ ವಿದೇಶಿ ವಿನಿಮಯ ನಿಯಂತ್ರಣ ಹಾಗೆ ಕಳ್ಳ ಸಾಗಾಣಿಕೆ ತಡೆ ಕಾಯ್ದೆ ಕಾಫಿ ಪೋಸಾ ಕಾಯ್ದೆಯ ಅನ್ವಯ ರನ್ಯಾ 1 ವರ್ಷದ ತನಕ ಜೈಲಲ್ಲೇ ಇರಬೇಕು. ಸ್ನೇಹಿತರಾದಂತಹ ತರುಣ್ ಸಾಹಿಲ್ ಮೇಲೂ ಕೂಡ ಕಾಫಿ ಪೋಸಾ ಪರಿಣಾಮ ಬೀರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಇದರಿಂದ ಆರೋಪಿಗಳಿಗೆ 1 ವರ್ಷ ಜಾಮೀನು ಸಿಗಲ್ಲ. ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ನಟಿ ರನ್ಯಾ ರಾವ್. ವೃತ್ತಿಪರ ಕಳ್ಳ ಸಾಗಣೆದಾರರ ವಿರುದ್ಧ ಬಳಸುವಂತಹ ಕಾಫಿ ಪೋಸಾ ಆಕ್ಟ್ ಇದು ಕಾಯ್ದೆ. ಏರ್ಪೋರ್ಟ್ನಲ್ಲಿ 14.2 ಕೆಜಿ ಚಿನ್ನದ ಸಮೇತ ರನ್ಯಾ ಸಿಕ್ಕಿಬಿದ್ದಿದ್ರು. ಮಾರ್ಚಲ್ಲಿ 14.2 ಕೆಜಿ ಚಿನ್ನದ ಸಮೇತ ಸಿಕ್ಕಿಬಿದ್ದಿದ್ದು. ಇದುವರೆಗೂ ಕೂಡ 49.6 ಕೆಜಿ ಅಕ್ರಮ ಚಿನ್ನ ಸಾಗಣೆ ಮಾಡಿರೋದು ತನಿಖೆಯಲ್ಲಿ ಪತ್ತೆಯಾಗಿದೆ. ಹೀಗಾಗಿ ಪ್ರಕರಣದ ಗಂಭೀರತೆಯನ್ನ ಅರಿತು ಕಾಫಿ ಪೋಸಾ ಕಾಯ್ದೆ ಪ್ರಯೋಗ ಮಾಡೋದಕ್ಕೆ ಮುಂದಾಗಿರೋದು. ಸೊ ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ. ಅರ್ಜಿ ವಿಚಾರಣೆಯನ್ನ ಪೂರ್ಣಗೊಳಿಸಿ ಒಂದು ಕಡೆ ಹೈಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ.